ತುಮಕೂರಿನ ಹೊಸ ಬಡಾವಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹಲವು ದ್ವಿಚಕ್ರ ವಾಹನಗಳನ್ನ ಕದ್ದಿದ್ದ ಕಳ್ಳನನ್ನ ಬಂಧಿಸಿದ್ದಾರೆ ಪೊಲೀಸರು. ಬಂಧಿತನಿಂದ ವಿವಿಧ ಬಗೆಯ 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆಂಧ್ರ ಮೂಲದ ಚಿತ್ತಪ್ಪಗಾರಿ ಆನಂದ್ ಬಂಧಿತ ಆರೋಪಿ. ಹೊಸ ಬಡಾವಣೆ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿಕೊಂಡಿದ್ದಂತೆ ಈ ಆರೋಪಿ. ಆದರೆ ಈತ ಮಾಡ್ತಾ ಇದ್ದಿದ್ದು ರಸ್ತೆಯಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ಕದಿಯೋ ಕೆಲಸ. ಇನ್ನು ಅದೇ ರೀತಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಭಾರದ್ವಾಜ್ ಎಂಬುವವರ ದ್ವಿಚಕ್ರ ವಾಹನ ಕಳ್ಳತನವಾಗಿತ್ತು. ಈ ಬಗ್ಗೆ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ತನಿಖೆಯನ್ನ ನಡೆಸಿ ಆರೋಪಿಯನ್ನ ಬೇಟೆಯಾಡಿದ ಹೊಸ ಬಡಾವಣೆ ಪೊಲೀಸರು ಈಗ ಆತನನ್ನ ಬಂಧಿಸಿ ವಿವಿಧ ಬಗೆಯ 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆ 11.23 ಲಕ್ಷ ಬೆಲೆ ಬಾಳುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೋಂಡಾ ಸ್ಪೆಂಡರ್, ರಾಯಲ್ ಎನ್ಫೀಲ್ಡ್, ಬುಲೆಟ್, ಡಿಯೋ, ಯೂನಿಕಾರ್ನ್ ಬೈಕ್ಗಳೇ ಈ ಕಳ್ಳನ ಮೇನ್ ಟಾರ್ಗೆಟ್ ಆಗಿತ್ತು. ಡಿಯೋ ಬೈಕ್ಗಳನ್ನೇ ಅತಿ ಹೆಚ್ಚಾಗಿ ಕಳ್ಳತನ ಮಾಡಿದ್ದಾನೆ ಈ ಆರೋಪಿ. ಫೈನಲಿ ಇದೀಗ ತುಮಕೂರು ಹೊಸ ಬಡಾವಣೆ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದಾರೆ. ಕಳ್ಳನಿಂದ ವಿವಿಧ ಬಗೆಯ 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಕುರಿತು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ ಕಳ್ಳನಿಗೆ ಆನ್ಲೈನ್ ಗೇಮಿಂಗ್ ಚಟ ಇತ್ತು ಅನ್ನೋದ್ರ ಕುರಿತು ಕೂಡ ಲಭ್ಯವಾಗಿರುವಂಥದ್ದು. ಅಂದ್ರೆ ಆನ್ಲೈನ್ ರಮ್ಮಿ ಗೇಮಿಂಗ್ ಚಟ ಇತ್ತು. ಆ ಒಂದು ರಮ್ಮಿ ಗೇಮ್ ಆಡೋದಕ್ಕೇನೆ ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇದ್ದ ಅನ್ನೋದರ ಕುರಿತು ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿರುವಂತಹ ಮತ್ತೊಂದು ವಿಚಾರ.